ಹಾಸನ ಜಯನಗರದ ಬಿಎಸ್ ಕಾಲೇಜಿನಲ್ಲಿ ಸುಧಾಮೂರ್ತಿ ಅವರು ಮತ ಚಲಾಯಿಸಿದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನ ಸುಧಾಮೂರ್ತಿ ಅವರು ಚಲಾಯಿಸಿರುವಂತದ್ದು. ಬಿಎಸ್ ಕಾಲೇಜಿನಲ್ಲಿ ಇನ್ಫೋಸಿಸ್ನ ಮುಖ್ಯಸ್ಥೆ ಸುಧಾಮೂರ್ತಿ ಇವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಸುಧಾಮೂರ್ತಿ ಅವರು ಕೂಡ ಪ್ರತಿ ಬಾರಿಯೂ ತಮ್ಮ ಹಕ್ಕನ್ನ ಚಲಾಯಿಸ್ತಾನೆ ಇರ್ತಾರೆ. ಅವ್ರಿಗೂ ಕೂಡ ಸಾಕಷ್ಟು ಜನರಿಗೆ ಹೇಳ್ತಾ ಇರ್ತಾರೆ, ಯುವಕರಿಗೆಲ್ಲ ಕೆಲವೊಂದು ಮೋಟಿವೇಶನ್ ಸ್ಪೀಚಸ್ಗಳು ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಗಮನಿಸಿರ್ತೀವಿ. ಈಗ ಚುನಾವಣೆಯ ಸಂದರ್ಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮತವನ್ನ ಚಲಾಯಿಸಲೇಬೇಕಾಗತ್ತೆ. ಮಹಿಳೆಯಾಗಿ ಇಡೀ ಒಂದು ಸಮಾಜವನ್ನ ಕಟ್ಟಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿರ್ತಾರೆ. ಅದರ ಜೊತೆಗೆ ಮಹಿಳೆಯರಿಗೆ ಮೊದಲು ಮತದಾನದ ಹಕ್ಕನ್ನ ಕೊಡಬೇಕಾ ಬೇಡವಾ ಅನ್ನುವ ವಿಚಾರವಾಗಿ ನಾನಾ ರೀತಿಯ ಡಿಸ್ಕಷನ್ಗಳು ಕೂಡ ಆಗಿದ್ದು. ಏನು ಗಾಂಧೀಜಿಯವರಿದ್ದಂತಹ ಸಂದರ್ಭದಲ್ಲಿ, ಅಂಬೇಡ್ಕರ್ ಇದ್ದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ವಾದ ಮಾಡ್ತಾರೆ, ಮಹಿಳೆಯರಿಗೆ ಮತದಾನ ಕೊಡೋಣ, ಮತದಾನದ ಹಕ್ಕನ್ನ ಕೊಡೋಣ, ಸಮಾಜದಲ್ಲಿ ಅವರಿಗೆ ಬದುಕುವ ಸ್ವಾತಂತ್ರ್ಯ ಹೇಗಿದೆಯೋ ಅದೇ ರೀತಿಯಾಗಿ ಎಲ್ಲಾ ಹಕ್ಕನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಸ್ವಾತಂತ್ರ್ಯವನ್ನ ಕಲ್ಪಿಸ್ಕೊಡೋಣ ಅನ್ನುವಂಥ ವಾದವನ್ನ ಕೂಡ ಮುಂದಿಡ್ತಾರೆ. ಮಹಿಳೆಯರಿಗೆ ಮತದಾನದ ಹಕ್ಕು ಬೇಡ ಅಂತ ಕೆಲವೊಂದಿಷ್ಟು ಜನ ವಾದ ಮಾಡ್ತಾರೆ. ಇಲ್ಲ, ಮಹಿಳೆಯರಿಗೆ ಹಕ್ಕು ಕೊಡ್ಲೇಬೇಕು ಅಂತ ಕೆಲವೊಂದಿಷ್ಟು ಜನ ವಾದ ಮಾಡ್ತಾರೆ. ಮಹಿಳೆಯರಿಗೆ ಹಕ್ಕು ಸಿಕ್ಕ ನಂತರ ಪ್ರತಿಯೊಬ್ಬ ಮಹಿಳೆಯು ಕೂಡ ಮತದಾನವನ್ನ ಮಾಡ್ತಾನೆ ಬಂದಿರೋದು ಇಲ್ಲಿವರೆಗೂ. ಎಲ್ಲಾ ಮಹಿಳೆಯರು, ಯುವತಿಯರು ಪ್ರತಿಯೊಬ್ಬರು ಕೂಡ ಮತದಾನದಲ್ಲಿ ಭಾಗಿಯಾಗಿ ಮತದಾನವನ್ನ ಮಾಡಿ ನಮ್ಮ ಹಕ್ಕನ್ನ ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬೇಕಾಗಿದೆ. ಗಮನಿಸಬಹುದು ವಿಡಿಯೋದಲ್ಲಿ ಸುಧಾಮೂರ್ತಿ ಅವರು ಕೂಡ ತೆರಳಿ ಈಗ ಅವರ ಜೊತೆ ನಾರಾಯಣ ಮೂರ್ತಿ ಅವರು ಕೂಡ ಇದ್ದಾರೆ. ಇಬ್ರು ಹೋಗಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. not coming.